ಬೆಂಗಳೂರಿನ ಪ್ರತಿಷ್ಠಿತ ಕೋರಮಂಗಲದಲ್ಲೂ ಕೂಡ ಇದೇ ಪರಿಸ್ಥಿತಿ ಅಧ್ವಾನ ಆಗೋಗಿದೆ. ಅಲ್ಲಿ ಸೀದಾ ಮನೆಗೆ ಈ ಚರಂಡಿ ನೀರು ನುಗ್ಗಿದೆ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಮಳೆಯಾಗಿದೆ, ಭಾರಿ ಮಳೆಯಾಗಿದೆ, ಕೆರೆಗಳಂತಾಗಿದೆ ರಸ್ತೆಗಳು, ಹಲವು ಪ್ರದೇಶಗಳು ಜಲಾವೃತ. ಇನ್ನು ಕೋರಮಂಗಲದಲ್ಲೂ ಕೂಡ ಅಧ್ವಾನ, ಸೀದಾ ಮನೆ ಒಳಗಡೆ ಚರಂಡಿ ನೀರು ನುಗ್ಗಿದೆ, ಗಬ್ಬು ವಾಸನೆ ಬರ್ತಾ ಇದೆ. ಮನೆ ಒಳಗೆ ಇದ್ದಂತ ಗೃಹೋಪಯೋಗಿ ವಸ್ತುಗಳೆಲ್ಲವೂ ಕೂಡ ನೀರು ಪಾಲು. ರಾತ್ರಿ ಇಡೀ ಇರಬಹುದು ಅಥವಾ ಇದು ಯಾವುದು ಇದು ರಿಂಗ್ ರೋಡ್ಸು ಮತ್ತೆ ಸಿಎಂಸಿಗಳು ಎಲ್ಲ ಸೇರಿಸಿ ಕುಡಿಯೋ ನೀರು ಕೊಟ್ಟಿದ್ದು, ಸ್ಯಾನಿಟರಿ ಕೊಟ್ಟಿದ್ದು, ಅದೇ ರೀತಿ 100 ಹಳ್ಳಿಗಳನ್ನ ಸೇರಿಸ್ಬಿಟ್ಟು ಹೋಗ್ಬಿಟ್ರು ಬಿಜೆಪಿಯವರು. ಅದಕ್ಕೆ ನೀರು ಕೊಟ್ಟಿದ್ದಾರೋ, ಸ್ಯಾನಿಟರಿ ಕೊಟ್ಟಿದ್ದಾರೋ ಎಲ್ಲ ನಾವೇ. ಇಲ್ಲ, ಸಣ್ಣ ಪುಟ್ಟ ಘಟನೆಗಳು ಆಗ್ತದೆ. ಇಂಥ ಮಳೆ ಬಂದಂಥ ಸಂದರ್ಭದಲ್ಲಿ ಸಬು ಬೆಳೆ ಸರಿ ಇಲ್ಲ. ನಮ್ಮ ಈಗಲಾದರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ತು ಕನಿಷ್ಠ ಮುಂದಿನ ವರ್ಷಕ್ಕಾದರೂ ಈ ರೀತಿ ಸಮಸ್ಯೆಗಳಾಗದ ರೀತಿ ಮಾಡಲಿ ಅಂತ ನಾನು ಕೂಡ ಇಲ್ಲ. ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತಲೂ ಈ ಮೊದಲು ಬೆಂಗಳೂರಲ್ಲಿ ಕೆರೆಗಳಿತ್ತು. ಕೆರೆಗಳು ಮುಚ್ಚಿದ್ದು, ಯಾರು ಮುಚ್ಚಿದ್ರು ಅಂತ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ. ಕೆರೆಗಳಲ್ಲಿ ನೀರಿದ್ದಿದ್ರೆ, ಇಷ್ಟು ಕೆರೆಗಳಿದ್ದಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗ್ತಿತ್ತು. ಮತ್ತು ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಮತ್ತು ರಾಜಕಾಲುಗಳನ್ನು ಒತ್ತುವರಿ ಮಾಡೋದ್ರಿಂದ ಇದೆಲ್ಲ ಕೂಡ ಆಗ್ತಾ ಇದೆ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾ? ಬೆಂಗಳೂರು ಅಭಿವೃದ್ಧಿ ಸಚಿವರು ಚಾಟಿ ಕೈಗೆ ತಗೊಂಡು ಕೆಲಸ ಮಾಡಿಸ್ಬೇಕು. ಸರ್, ಹಂಗಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನವರಿಗೆ ಉಸ್ತುವಾರಿ ಕೊಟ್ಟಿದ್ರೆ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ರು ಅಂತ. ಅವರು ಬೆಂಗಳೂರಿನವರೇ, ಶಿವಕುಮಾರ್ ಅವರು ಬೆಂಗಳೂರಿನವರೇ. ಬಟ್ ಅವ್ರಿಗೆ ಬೆಂಗಳೂರಿಗಿಂತ ಬೇರೆ ಕಡೆ ಹೆಚ್ಚುವರಿ ಜವಾಬ್ದಾರಿಗಳು ಬೇರೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಚ್ಚುವರಿ ಜವಾಬ್ದಾರಿಗಳು, ಒಂದ್ ಕಡೆ ಕೆಪಿಸಿಸಿ ಹುದ್ದೆ, ಮತ್ತೊಂದು ಕಡೆ ಜಲಸಂಪನ್ಮೂಲ ಖಾತೆ, DCM. ಈಗ ನಾನು ಅದರ ಬಗ್ಗೆ ಎಲ್ಲ ಹೇಳಕ್ಕಾಗತ್ತಾ? ಈಗ ಶಿವಕುಮಾರ್ ಸಮರ್ಥರಿದ್ದಾರೆ ಅಲ್ವಾ, ಮಾಡ್ತಾರೆ. ನೀವು ಸಮರ್ಥರಿದ್ದೀರಿ ಅಲ್ವಾ ಸರ್? ಜನಪ್ರತಿನಿಧಿಗಳು ಇದ್ದಿದ್ರೆ ಈ ತರ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಕಾರ್ಪೊರೇಟರ್ಸ್ ಅಗತ್ಯವಾಗಿ ಇರಬೇಕು ಅಂತ ಪ್ರತಿಪಾದಿಸೋದ್ರಲ್ಲಿ ನಾನು ಒಬ್ಬ. ಯಾಕಂದ್ರೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೆ ಅಲ್ವಾ. ಪ್ರತಿನಿತ್ಯದ ಸಮಸ್ಯೆಗಳಿರುತ್ತಲ್ಲ, ಅದೆಲ್ಲ ಕೂಡ ಕಾರ್ಪೊರೇಟರ್ಸ್ ಅಟೆಂಡ್ ಮಾಡೋರು. ಈ ನಮ್ಮ ಕಾನ್ಸೆಪ್ಟಲ್ಲಿ ನನ್ನ ಸಮಸ್ಯೆ ಇಲ್ಲ. ನಮ್ಮೆಲ್ಲ ಎಕ್ಸ್ ಕಾರ್ಪೊರೇಟರ್ಸ್ ಅವರೇ ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಮಳೆ ಬಂದಾಗ ನಮ್ಮೆಲ್ಲ ಎಕ್ಸ್ ಕಾರ್ಪೊರೇಟರ್ಸು ರಸ್ತೆಯಲ್ಲೇ ಇದ್ದು ಎಲ್ಲ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಸು ಬೇಗ ಚುನಾವಣೆ ಆಗಬೇಕು, ಕಾರ್ಪೊರೇಟರ್ಸ್ ಬರಬೇಕು ಅಂತ ಬಲವಾಗಿ ಒತ್ತಾಯ ಮಾಡ್ತೀನಿ. ನೀವು ಬಿಟ್ರೆ MLAಗಳು ಕೂಡ ಯಾರು ಸ್ಪಾಟ್ಗೆ ಹೋಗಿ ನೋಡ್ಲಿಲ್ಲ. ನಾವು ಡೆಟಾಲು ಅದು ಇದು ಆಯಿಲ್ ಹಾಕಿ ಕ್ಲೀನ್ ಮಾಡಬೇಕಾದ್ರೆ ಅದಕ್ಕೆ ನಾವು ಎಲ್ಲ ಸೀನಿಯರ್ ಸಿಟಿಸನ್ ಬೇರೆ, ನಮಗೆ ಏನು ಇನ್ಕಮ್ ಇಲ್ಲ, ನಮಗೆ ಯಾವುದು ಇದಿಲ್ಲ. ಇದರಲ್ಲಿ ಬದುಕ್ತಾ ಇರೋದೇ ಕಷ್ಟ ಇದೆ. ಇನ್ನು ಇವಾಗ ಈ ತೊಂದರೆ ಬೇರೆ ಬಂದು ಸಿಕ್ಕಾಕೊಂಡಿದ್ದೀವಿ ನಾವು. ತುಂಬಾ ನೆಗುತ್ತಾ ಇದೀವಿ ನಾವು, ತುಂಬಾ ಕಷ್ಟಪಡ್ತಾ ಇದ್ದೀವಿ ನಾವು. ಇದರಿಂದ ಬಗ್ಗೆ ಏನು ಹೇಳೋದಕ್ಕೆ ನನಗೆ ಮಾತು ಸಿಗ್ತಾ ಇಲ್ಲ, ನನಗೆ ಏನೋ ಹೇಳ್ಬೇಕಂತ. ಅಷ್ಟೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆ ಏನಾದ್ರು ಗೌರ್ಮೆಂಟ್ ಪರಿಹಾರ ಮಾಡಿ ನಮಗೆ ನೀರು ನಿಲ್ದಿರ ಪ್ರತಿ ಸತನು 96 ಇಂದ ಇದೇ ತರ ಪ್ರತಿ ವರ್ಷ. ಇವಾಗ ನಾವು ಇಲ್ಲಿ 28 ಇಯರ್ಸ್ ಇವಾಗ ವಾಸ ಮಾಡ್ತಾ ಇದೀವಿ. ಸುಮಾರು ಒಂದು 20-25 ಸತಿ ಈ ತರ ಪ್ರಾಬ್ಲಮ್ಸ್ ಎವ್ರಿ ಇಯರ್. ಅಕಸ್ಮಾತ್ ಒಂದು ವರ್ಷ ಇಲ್ದಿದ್ರು ಇನ್ನು ಮತ್ತೆ ಪದೇ ವರ್ಷ ನೆಕ್ಸ್ಟ್ ಇಯರ್ ನಲ್ಲಿ ಡಬಲ್ ಆಗಿ ಇವಾಗ 3 ಅಡಿ ನೀರು ಬಂದು ಸುಮಾರು ಹೋದ್ ಸತಿ ಲಾಸ್ಟ್ ಇಯರ್ ಮಳೆನಲ್ಲಿ 5 ಲಕ್ಷ ರೂಪಾಯಿ ಅಷ್ಟು ಬಟ್ಟೆ ಬರೀ ಏನಿಲ್ಲ, ಕಂಪ್ಲೀಟ್ ಎಲ್ಲ ಖಾಲಿ, ನಮ್ದು ಎಲ್ಲನೇ ಹೋಗ್ಬಿಡ್ತು. ಎಲ್ಲ ಕೊಚ್ಚೆ ಆಗಿದ್ಮೇಲೆ ನಾವೇನೋ ಅದನ್ನ ಬಳಸುವಂಗಿಲ್ಲ, ಉಪಯೋಗ ಮಾಡ್ಸಕ್ ಆಗ್ತಾ ಇಲ್ಲ. ಈ ಸತಿ ಅದೇ ತರ ಆಗಿದೆ. ಇನ್ನು ಏನು ಹೇಳ್ಬೇಕಂತ ನನಗೆ ತಿಳಿಸ್ತಿಲ್ಲ ಮೇಡಮ್. ಇದನ್ನ ಅನೇಕ ಕಡೆಗಳಲ್ಲಿದೆ ಅವಾಂತರ, ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಮತ್ತೊಂದು ಕಡೆಯಲ್ಲಿ ಕೋರಮಂಗಲದಲ್ಲಿ ಯಾವ ರೀತಿ ಅಧ್ವಾನ ಆಗೋಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಕೋರಮಂಗಲದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಧಾರಾಕಾರ ಬೆಳಗ್ಗೆವರೆಗೂ ಕೂಡ ಮಳೆಯಾಗಿತ್ತು. ಇದರಂತಹ ಪರಿಣಾಮದಿಂದಾಗಿ ಬೆಂಗಳೂರಿನ ಸಾಕಷ್ಟು ಏರಿಯಾಗಳು ಕೂಡ ಮುಳುಗಡೆಯಾಗಿರುವಂತದ್ದು. ಸದ್ಯ ನಾನೀಗ ಕೋರಮಂಗಲದ ನೀವು ಮನೆ ಹತ್ರ ಇದ್ದೀನಿ. ಸದ್ಯ ತೋರಿಸ್ತಾ ಹೋಗ್ತೀನಿ, ಯಾಕಂದ್ರೆ ಈ ಮನೆಯ ಒಳಗೆ ಯಾವ ಮಟ್ಟಿಗೆ ನೀರು ತುಂಬಿದೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಮೋಟ್ರನ್ನ ಹಾಕಿ ನೀರನ್ನ ತೆಗೀತಾ ಇದ್ದಾರೆ.
ಪ್ರತಿ ಬಾರಿ ಕೂಡ ಇದೇ ರೀತಿಯಾಗಿ ಈ ಏರಿಯಾಗೆ ನೀರು ತುಂಬುತ್ತೆ. ಪ್ರತಿ ಸಲ ಕೂಡ BBMPಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಗಮನಕ್ಕೆ ತಂದ್ರೂ ಕೂಡ ಯಾರೂ ಕೂಡ ಕೇರ್ ಮಾಡ್ತಾ ಇಲ್ಲ. ಬರೀ ಈ ರೀತಿ ನೀರು ತುಂಬಿದಂತಹ ಸಂದರ್ಭದಲ್ಲಿ ಬಂದು ವಿಚಾರಿಸ್ಕೊಂಡು ಯಾಕೆ ನಿಲ್ತು, ಹೇಗೆ ನಿಲ್ತು ಅನ್ನುವಂತಹ ಮಾತುಗಳನ್ನ ಕೇಳ್ತಾರೆ ಬಿಟ್ರೆ ಯಾವುದೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಳ್ಳದೆ ಇರೋದು ಎದ್ದು ಕಾಣಿಸ್ತಾ ಇರುವಂತದ್ದು. ಸದ್ಯ ಮನೆ ಒಳಗಿನ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು, ಯಾವ ಮಟ್ಟಿಗೆ ನೀರು ನಿಂತಿದೆ. ಜೊತೆಗೆ ಒಳಗಿದ್ದಂತಹ ಫರ್ನಿಚರ್ಸ್ ಎಲ್ಲವೂ ಕೂಡ ಹಾಳಾಗಿರುವಂತದ್ದು. ಜೊತೆಗೆ ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಪ್ರತಿ ಒಂದು ಐಟಮ್ಸ್ಗಳು ಕೂಡ ಮಳೆಗೆ ಹಾಳಾಗಿದೆ. ಜೊತೆಗೆ ರಾತ್ರೋರಾತ್ರಿ ಸುರಿದಂತಹ ಮಳೆ ನೀರೇನು ತುಂಬಿತ್ತು, ಯಾವ್ಯಾವ ಐಟಮ್ಗಳು ಹೇಗೆ ಹೋಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಮನೆ ಅಂತ ಅಂದಮೇಲೆ ಕಾಸ್ಟ್ಲಿ ಐಟಮ್ಸ್ಗಳಿರುತ್ತೆ, ಪುಟ್ಟು ಮಕ್ಕಳು ಇರ್ತಾರೆ, ಹಿರಿಯ ನಾಗರಿಕರು ಇರ್ತಾರೆ, ಎಲ್ಲರೂ ಇದ್ರೂ ಕೂಡ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದ ಯಾವ ಟೈಮಿಗೆ ಈ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವೇ ಆಗಲ್ಲ. ಯಾಕಂದ್ರೆ ಬೆಳಗಿನ ಜಾವ 5 ಗಂಟೆಯಿಂದ 3 ಗಂಟೆಯ ಜಾವದಲ್ಲಿ ತುಂಬಿರುವಂತಹ ನೀರಾದ ಕಾರಣ ಬೆಳಗ್ಗೆಯಿಂದ ಕೂಡ ನೀರು ತೆಗಿಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಮನೆಯೊಳಗಿನ ನೀರು ಖಾಲಿ ಆಗ್ತಾ ಇಲ್ಲ. ಒಂದ್ ಕಡೆಯಾಗಿ ಈಗಾಗಲೇ ಎಲ್ರು ಕೂಡ ಹೇಳ್ತಾ ಇದ್ರು ಇದೇ ರೀತಿ ಆದ್ರೆ ಹೇಗೆ ಅನ್ನುವಂಥದ್ದು. ಇನ್ನೊಂದ್ ಕಡೆಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲದಿರುವಂತಹ ಕಾರಣಕ್ಕೆ ನೀರನ್ನ ಕೂಡ ಕುಡಿಯೋದಕ್ಕೆ ಜೊತೆಗೆ ಬೇರೆ ಕಾರ್ಯಗಳಿಗೂ ಕೂಡ ನೀರನ್ನ ಕೂಡ ತಗೊಂಡು ಬಂದು ಇಟ್ಟಿರುವಂತದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಕುಡಿಯೋ ನೀರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ನಮ್ಗೆ ಮನೆ ಒಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಮಟ್ಟಿಗೆ ಎದೆ ಎತ್ತರಕ್ಕೆ ನೀರು ಬಂದು ನಿಂತಿದೆ. ಹಾಗಾಗಿ BBMP ಕೂಡ ಇನ್ನೂ ಕೂಡ ತಲೆ ಹಾಕ್ತಾ ಇಲ್ಲ. ಕಾದ್ ನೋಡ್ಬೇಕಾಗತ್ತೆ ಯಾವಾಗ ಈ ಒಂದು ನೀರನ್ನ ಕ್ಲಿಯರ್ ಮಾಡುತ್ತೆ, ಜೊತೆಗೆ ಮನೆಯಲ್ಲಿರುವವರಿಗೆ ಯಾವ ರೀತಿ ಪರಿಹಾರವನ್ನ ಕೊಡುತ್ತೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ನಮ್ಗೆ ಒಳಗೆ ಹೋಗೋದಕ್ಕೆ ಯೋಗ್ಯವಲ್ಲ ಅನ್ನುವಂಥದ್ದು. ಚೇಂಬರ್ ವಾಟರ್ ಕೂಡ ಮಿಕ್ಸ್ ಆಗಿ ಮಳೆ ನೀರು ನುಗ್ಗಿರೋದ್ರಿಂದ ಇನ್ನೂ ಕೂಡ ಹಾಗೆ ಮಳೆ ನೀರಿದೆ. ಹಾಗಾಗಿ ಯಾವಾಗ ಕಮ್ಮಿ ಆಗುತ್ತೆ, ಜೊತೆಗೆ BBMP ಯಾವ ರೀತಿ ಆಕ್ಷನ್ ಅನ್ನ ತಗೊಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.